ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಅಂತಂದರೆ ನಿಮಗೆ ಕಾಣ್ತಾ ಇದೆ. ಸೊ ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೋಡಿ, ಈ ಥರ ತೊಂಡೆಕಾಯಿನ ಈ ಥರ ರೌಂಡ್ ಶೇಪ್, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಟೈಪ್ ಕೊಚ್ಕೊಂಡು ಇಟ್ಕೊಳ್ಳಿ. ಸೊ ತೊಂಡೆ ಹಣ್ಣನ್ನು ಈ ಥರ ರೌಂಡ್ ಶೇಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡಿ ಇಟ್ಕೊಳ್ಳಿ. ಸೊ ಇದಕ್ಕೆ ಒಂದು 4 ಹಸಿಮೆಣಸು ತೆಗೆದಾಕೊಂಡಿದ್ದೀನಿ, ಒಂದು 2 ಈರುಳ್ಳಿ, 1 ಟೊಮೆಟೊ, ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ. ನಾನು ಇದರಲ್ಲಿನೇ ರೆಡಿ ಮಾಡಿಲ್ಲ, ಆಮೇಲೆ ತೋರಿಸ್ತೇನೆ ನಿಮಗೆ. ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನು ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳುವ, ಅದು ಸಾಕು. ಸೊ ಎಣ್ಣೆ ಬಿಸಿ ಆಗಿದೆ. ಇವಾಗ ಇದಕ್ಕೆ 2 ಸ್ಪೂನ್ ಕಡಲೆಬೇಳೆ ಹಾಕ್ತಿದ್ದೀನಿ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ. ಸೊ ಇದನ್ನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಕೆಂಪು ಬಣ್ಣವರೆಗೂ. ಸೊ ಇವಾಗ ಇದು ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸು, ಈರುಳ್ಳಿ, ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ಸೊ ಇವಾಗ ಟೊಮೆಟೊ ಹಾಕ್ತಿದ್ದೀನಿ, ಇದು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕುಚ್ಚಿಟ್ಕೊಂಡಿರೋಂತಹ ತೊಂಡೆಕಾಯಿನ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಣ್ಣೆಲೆ ಸ್ವಲ್ಪ ಫ್ರೈ ಆಗಲಿ, ಒಂದೇ ಸಲ ಎಲ್ಲದನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಸ್ವಲ್ಪ ಹೊತ್ತು ಇದರಲ್ಲೇ ಎಣ್ಣೆಲೆ ಇದು ಚೆನ್ನಾಗಿ ಫ್ರೈ ಆಗಲಿ. ಸೊ ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಚಪಾತಿ ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಯಾವುದೇ ರೊಟ್ಟಿ ತಗೊಳ್ಳಿ, ಸೊ ಸೂಪರ್ ಟೇಸ್ಟ್ ಆಗುತ್ತೆ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಅರಿಶಿನ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಹಾಗೆ ಇದರಲ್ಲಿ ಚೆನ್ನಾಗಿ ಒಂದ್ಸಲ ಬಿಸಿ ಮಾಡ್ಕೊಂಡು ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಮಟ್ಟಿಗೆ ಇದು ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಎರಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ. ಸೊ ಹಾಗೆ ನಿಮಗೆ ಬೇಯಿಸೋಕ್ಕಾಗಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀರು ಹಾಕ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ, ಅದು ಟೇಸ್ಟ್ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಅಂದರೆ ಒಂದು ಲೋಟ, ಅರ್ಧ ಲೋಟ ನೀರಷ್ಟು ಹಾಕ್ಕೊಳ್ಳಿ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ಹಬೆಯಲ್ಲಿ ಬೇಯಿಸುವ, ಮುಚ್ಚಿ. ಸೊ ಪ್ಲೇಟ್ ಇಟ್ಕೊಳ್ಳಿ, ಒಂದು 5 ನಿಮಿಷ ಬಿಡುವ. ಸೊ ನೋಡಿ, ಇವಾಗ ಓಪನ್ ಮಾಡ್ತೀನಿ. ಸೊ ಹಬೆಯಲ್ಲಿ ಬೆಂದಿದೆ ಅಲ್ವಾ? ಸೊ ನೋಡಿ, ಸ್ವಲ್ಪ ಬೆಂದಿದೆ. ಸೊ ಇನ್ನೂ ಸ್ವಲ್ಪ ಬೇಯಬೇಕು. ಹಾಗಾಗಿ ನಾನು ಮತ್ತೆ ಇದನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊತೀನಿ. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಸೊ ನೋಡಿ, ಈ ಥರ ಹಿಂಗೆ ತೊಂಡೆ ಹಣ್ಣು ಕಟ್ ಮಾಡಿದರೆ ಕಟ್ಟಾಗಬೇಕು. ಇವಾಗ ಬೆಂದಿಲ್ಲ ಇದು ಇನ್ನೂ. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಒಂದು 5 ಸೆಕೆಂಡ್ ಇದನ್ನು ಮತ್ತೆ ಕ್ಲೋಸ್ ಮಾಡಿ ಆಮೇಲೆ ಬೇಯಿಸ್ಕೊತೀನಿ. ಸೊ ನೋಡಿ, ಇವಾಗ ಕೊತ್ತಂಬರಿ ಹಾಕ್ತೀನಿ. ಸೊ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ನೋಡಿ. ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಬೆಂದಿದೆ. ಸೊ ನೋಡಿ ಬೆಂದಿದೆ. ಸೊ ಇವಾಗ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಮರೆಯದೆ ಕಾಮೆಂಟಲ್ಲಿ ತಿಳಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.